ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂಥ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೂ ಕೂಡ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 3ನೇ ವಾರದಲ್ಲಿ ನಾವು ಇದ್ದೇವೆ. ನೋಡ್ರಿ, ಈ ದಿನ ಕೂಡ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ತಿಳಿದುಕೊಳ್ಳೋಣ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವುದು ಏನು ಅಂತಂದ್ರೆ, ಆತನ ವಾಕ್ಯದಲ್ಲಿ ನಾವು ನಂಬಿಕೆ ಇಡುವಾಗ, ಆತನ ವಾಕ್ಯವನ್ನ ನಾವು ಕೈಗೊಂಡು ನಡೆಯುವಾಗ, ಆತನ ವಾಕ್ಯವನ್ನ ನಾವು ಆಶ್ರಯಿಸಿಕೊಳ್ಳುವಾಗ ಅದರಲ್ಲಿ ದೇವರ ಶಕ್ತಿ ನಮ್ಮ ಜೀವಿತದಲ್ಲಿ ಬಿಡುಗಡೆ ಆಗ್ತದೆ. ಆ ಒಂದು ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ದೇವರ ವಾಕ್ಯವನ್ನ ಸಜೀವವಾದ ವಾಕ್ಯ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಹಿರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ವಾಕ್ಯ ನೋಡುವಾಗ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು ಎಂಬುದಾಗಿ. ಈ ದಿನ ನಾವು ಅರ್ಥ ಮಾಡ್ಕೊಳ್ಳುವಾಗ ನಾವು ನೋಡ್ಬೇಕು, ದೇವರ ವಾಕ್ಯ ಸಜೀವವಾಗಿ ಇರುವಂತಹ ವಾಕ್ಯ, ಕಾರ್ಯ ಮಾಡುವಂತಹ ವಾಕ್ಯ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 3rd ವೀಕ್ ನಲ್ಲಿ ನಾವಿರುವಾಗ ಈ ದಿನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೆಸೇಜ್ ಅನ್ನ ದೇವರ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳೋಣ. ನೋಡ್ರಿ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 25 ವಾಕ್ಯಗಳನ್ನು ಓದುವಾಗ ವಾಕ್ಯ ಈ ರೀತಿಯಲ್ಲಿ ಹೇಳುತ್ತದೆ. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರೊಳಗೆ ನೂಕಿ ಹೊರಟರು ಎಂಬುದಾಗಿ. ನೋಡ್ರಿ, ಇಲ್ಲಿ ವಾಕ್ಯ ನಾವು ನೋಡುವಾಗ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ನಾವು ಈ ದಿನ ಕಲಿತಾ ಇದ್ದೇವೆ. ಈ ಒಂದು ಪ್ಯಾಸೇಜ್ ಅನ್ನ ನಾವು ನೋಡುವಾಗ ಇಲ್ಲಿ ಒಂದು ವಿಶೇಷವಾದಂತ ಕಾರ್ಯ ದೇವರು ಮಾಡ್ಲಿಕ್ಕಿದ್ದಾರೆ, ಒಂದು ವಿಶೇಷವಾದಂತ ಕಾರ್ಯ ಇಲ್ಲಿ ನಡೀಲಿಕ್ಕಿದೆ. ವಾಕ್ಯ ನಾವು ನೋಡುವಾಗ ಏನಂತ, ಯೇಸು ಸ್ವಾಮಿ ಒಂದಾನೊಂದು ದಿವಸ ಅವರ ಶಿಷ್ಯರೊಂದಿಗೆ ಒಂದು ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ್ರು. ಅವರೆಲ್ಲ ಹೊರಟರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗೆ ಅವರು ಹೋಗುವಂತ ಸಮಯದಲ್ಲಿ 23ನೇ ವಚನ ವಾಕ್ಯ ಈ ರೀತಿ ಹೇಳ್ತದೆ. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರಕ್ಕೆ ಬಂದು, ಗುರುವೇ ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತು ಶಾಂತವಾಯಿತು. ಎಲ್ಲ ಯೇಸುಸ್ವಾಮಿ ಶಿಷ್ಯಂದಿರು ಯೇಸುಸ್ವಾಮಿ ದೋಣಿಯಲ್ಲಿ ಓಡ್ತಾ ಇದ್ದಾರೆ. ನಾವು ನೋಡುವಾಗ ಏನಾಗಿದೆ ಅಂದ್ರೆ, ಬಿರುಗಾಳಿ ಬಂದಿದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಬಿರುಗಾಳಿ ಬಂದಿದೆ ಮತ್ತು ನೀರು ಬಂದ್ಬಿಟ್ಟು ದೋಣಿಯ ಒಳಗೆ ನುಗ್ಗುತ್ತಾ ಇದೆ ಮತ್ತು ಅವರು ಅಪಾಯಕ್ಕೆ ಗುರಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯೇಸುಸ್ವಾಮಿ ನಿದ್ರೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಏನಾಯ್ತು ಅಂತ, ಅವರು ಹೋಗಿ ಯೇಸುಸ್ವಾಮಿನ ಎಬ್ಬಿಸ್ತಾ ಇದ್ದಾರೆ. ಎಬ್ಬಿಸಿ ಹೇಳ್ತಾರೆ, ಗುರುವೇ, ನಾವು ಸಾಯುತ್ತಾ ಇದ್ದೇವೆ ಎಂಬುದಾಗಿ. ಯೇಸುಸ್ವಾಮಿ ಇಮಿಡಿಯೇಟ್ ಆಗಿ ಎದ್ಬಿಟ್ಟು ಏನ್ ಮಾಡ್ತಾರಂತೆ, ಗಾಳಿಗೆ ಮತ್ತೆ ಉಕ್ಕುವ ನೀರಿಗೆ ಏನಂತೆ ಗದರಿಸಿದ್ರು ಎಂಬುದಾಗಿ. ದೇವರ ಮಾತಿನಲ್ಲಿ ಆ ಒಂದು ವರ್ಡ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಎಂತ ಒಂದು ಶಕ್ತಿ ಇದೆ ಅಂತ ಹೇಳುವಾಗ ಅದು ಗಾಳಿಯನ್ನ ನಿಲ್ಲಿಸಿತು ಮತ್ತು ಉಕ್ಕುವಂತಹ ನೀರನ್ನ ನಿಲ್ಲಿಸಿತು. ಅಂದ್ರೆ ವಾಕ್ಯ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ಮಾತಿನಲ್ಲಿ ಎಂಥ ಬಲ ಇದೆ, ಎಂಥ ಶಕ್ತಿ ಇದೆ ಅಂತಂದ್ರೆ, ಯೇಸುಸ್ವಾಮಿ ನಿದ್ದೆ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಶಿಷ್ಯಂದ್ರೆಲ್ಲ ಬಂದು ಆತನ ಎಬ್ಬರಿಸ್ತಾ ಇದ್ದಾರೆ. ಆತನ ಎದ್ದಿ ಮಾತಾಡಲು ಗಾಳಿ ನಿಂತು ಹೋಯಿತು ಮತ್ತು ಸಮುದ್ರವು ಶಾಂತವಾಯಿತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಇಲ್ಲಿ ವಾಕ್ಯ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 3ನೇ ವಾರದಲ್ಲಿ ನಾವು ಫೋಕಸ್ ಮಾಡ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ಹಾಲೆಲೂಯಾ. ಯಾಕೆ ದೇವರು ಈ ಒಂದು ವಾಕ್ಯವನ್ನ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಾವು 2 ವಾರ ನಾವು ನೋಡಿದ್ದೇವೆ, ದೇವರು ಅನೇಕ ಒಂದು ವಿಚಾರಗಳನ್ನ ಮಾತಾಡಿದ್ದಾರೆ. ಬರೀ ಬಾಯಿ ಮಾತಿನಿಂದ ಸೃಷ್ಟಿಸಿದಂತ ದೇವರು ಅನೇಕ ಒಂದು ಕಾರ್ಯಗಳನ್ನ ಮಾಡಿದ್ರು. ಸತ್ತ ಲಾಜರಸನ್ನ ಎಬ್ಬಿಸಿದ್ರು, ಯಾಯಿರನ ಮಗಳನ್ನ ಎಬ್ಬಿಸಿದ್ರು, ಮತ್ತು ಇನ್ನ ನಾವು ನೋಡುವುದಾದ್ರೆ ಅನೇಕ ಒಂದು ಸಂಗತಿಗಳಲ್ಲಿ ಯೇಸುಸ್ವಾಮಿ ಕಾರ್ಯ ಮಾಡ್ತಾ ಇರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಬಾಯಿ ಮಾತಿನಿಂದ ಏನಾದ್ರೂ ಒಂದು ವಿಚಾರಗಳನ್ನು ಮಾತುಗಳನ್ನ ಆಡುವಾಗ ಅದು ಕಾರ್ಯ ಮಾಡ್ತದೆ. ಅಧಿಪತಿ ಆಳನ್ನ ಸ್ವಸ್ಥಪಡಿಸ್ತದೆ. ಈ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ ಯೇಸುಸ್ವಾಮಿ ಬಾಯಿ ಮುಖಾಂತರವಾಗಿ ಮಾತಾಡೋದ್ರ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯೇಸುಸ್ವಾಮಿ ನಿದ್ದೆ ಮಾಡ್ತಾ ಇದ್ದಾರೆ. ಆದ್ರೆ ಯೇಸುಸ್ವಾಮಿಯನ್ನ ಎಬ್ಬಿಸುವಾಗ ಅವ್ರು ಗದರಿಸ್ತಾರಂತೆ. ಅವ್ರು ಮೊದಲನೇದಾಗಿ ಮಾತಾಡ್ತಾ ಇದ್ದಾರೆ, ಏನಂತ ಹೇಳ್ಬಿಟ್ಟು, ಸುಮ್ಮನೆ ಇರು, ಶಾಂತವಾಗು, ಮೊರೆಯಬೇಡ ಅಂತ ಹೇಳುವಾಗ ಅದು ಎಲ್ಲವೂ ಶಾಂತವಾಯಿತು. ಸಮುದ್ರವು ಶಾಂತವಾಯಿತು ಮತ್ತು ಅಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ, ಬಿರುಗಾಳಿ ನಿಂತು ಹೋಯಿತು. ಇದನ್ನ ಕೇಳ್ಬಿಟ್ಟು ಇದನ್ನ ಕಂಡಂತ ಆ ಒಂದು ಶಿಷ್ಯಂದಿರು ತುಂಬಾ ಭಯಭೀತರಾದ್ರು, ಆಶ್ಚರ್ಯಪಟ್ರು. ಇವ್ರು ಯಾರಿರ್ಬೋದು, ಗಾಳಿಗೆ ನೀರಿಗೆ ಆಜ್ಞೆ ಕೊಡ್ತಾರೆ, ಇವರು ಮಾತನ್ನ ಇಷ್ಟು ಸ್ಪಷ್ಟವಾಗಿ ಗಂಭೀರವಾಗಿ ಈ ಒಂದು ಪರಿಸರ ಕೇಳ್ತದಲ್ಲ ಅಂತ ಹೇಳಿ ಅವರು ಭಯ ಬಿದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ನಮ್ಮ ಫೋಕಸ್ ನಾವು ಇಂದು ದಿನ ನಾವು ಕಲಿತಾ ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ನಾವು ಆಶ್ಚರ್ಯ ಪಡ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಅದು ಯೇಸುಸ್ವಾಮಿ ಅದನ್ನ ನಿಲ್ಲಿಸಿದ ಮೇಲೆ ಅವರ ಶಿಷ್ಯಂದರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ, ನಿಮ್ಮ ನಂಬಿಕೆಯಲ್ಲಿ ಎಂಬುದಾಗಿ. ಹಾಲೆಲೂಯಾ. ನಮ್ಮ ಒಂದು ಜೀವಿತದಲ್ಲಿ ಕೂಡ ಬಿರುಗಾಳಿ, ನಮ್ಮ ಒಂದು ಜೀವಿತದಲ್ಲಿ ಕೂಡ ಅಲೆಗಳು ಏಳುವಾಗ
ನಾವು ಏನ್ ಮಾಡ್ತೇವೆ ಅಂದ್ರೆ ದೇವರ ಮುಂದೆ ಹೋಗ್ಬಿಟ್ಟು ನಾವು ನಂಬಿಕೆ ಇಲ್ಲದವರಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ಅನೇಕ ಒಂದು ವಿಚಾರಗಳಲ್ಲಿ ಸೋತು ಹೋದವರಾಗಿ ಪ್ರಾರ್ಥಿಸ್ತೇವೆ. ನಾವು ಅನೇಕ ಒಂದು ವಿಚಾರಗಳಲ್ಲಿ ನಮ್ಮ ಎಲ್ಲಾ ಒಂದು ಜೀವಿತನೇ ಮುಗಿದೋಯ್ತು ಅಂತ ದೇವರ ಮುಂದೆ ನಾವು ಹೇಳ್ಕೊಳ್ಳುವಂತವ್ರಾಗ್ತೇವೆ. ಅದಕ್ಕೆ ದೇವ್ರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ಈ ದಿನ ಯೇಸು ಸ್ವಾಮಿ ಶಿಷ್ಯಂದ್ರಿಗೆ ಕೇಳಿದಂತ ಒಂದು ಪಾಯಿಂಟ್, ಅದು ಯೇಸು ಸ್ವಾಮಿ ಆ ಒಂದು ಶಿಷ್ಯಂದರಿಗೆ ಕ್ವಶನ್ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ, ಅವ್ರು ಹೇಳ್ತಾ ಇದ್ದಾರೆ, ಗುರುವೇ ನಾವು ಸಾಯ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಜೊತೆಗೆ ಅವರ ಸಂಗಡನೆ ಇದ್ದು ಅವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಕುರಿತಾಗಿ ತಿಳಿದುಕೊಂಡಿದ್ದಾರೆ. ಯೇಸು ಸ್ವಾಮಿಯ ಒಂದು ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಅವ್ರ ಒಳಗಡೆ ನಂಬಿಕೆ ಇಲ್ಲ. ಅವ್ರ ಒಳಗಡೆ ನಂಬಿಕೆ ಏನು ಅಂತಂದ್ರೆ, ನಾವು ಸತ್ತು ಹೋಗ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಗೆ ಬರುವಂತ ಪರಿಸ್ಥಿತಿಗಳು, ಕಷ್ಟಗಳಲ್ಲಿ ನಾವು ನೆಗೆಟಿವ್ ಆಗಿ ನಾವು ಮಾತಾಡ್ತೇವೆ. ದೇವರ ಹತ್ರ ನಾವು ಹೋಗ್ತೇವೆ, ದೇವ್ರೆ ಇದಾಗಲ್ಲ ಅಂದ್ರೆ ನಾನು ಈ ತರ ಆಗುತ್ತೆ, ದೇವ್ರೆ ಇದು ಆಗ್ಲಿಲ್ಲ ಅಂದ್ರೆ ನನಗೆ ಈ ತರ ಸಂಭವನೆ. ನಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಈ ದಿನ ದೇವರು ನಮ್ಗೆ ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ನಂಬಿಕೆ ಎಲ್ಲಿದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಎಲ್ಲಿದೆ? ನಮ್ಮ ನಂಬಿಕೆಯನ್ನ ನಾವು ಹುಡುಕಬೇಕಾಗಿದೆ. ನಮ್ಮ ನಂಬಿಕೆಯನ್ನು ಹಿಡಿದುಕೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯ ಮುಖಾಂತರವಾಗಿ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ನಾವು ನಂಬಿಕೆ ಮುಖಾಂತರವಾಗಿ ಜೀವಿಸಬೇಕಾಗಿದೆ. ನಾವು ನಂಬಿಕೆ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ವಿಚಾರಗಳನ್ನ ನಾವು ಏನ್ ಮಾಡಬೇಕಾಗಿದೆ ಅಂತ ನಾವು ಪಡೆದುಕೊಳ್ಳಬಹುದು, ನಾವು ಗೆಲ್ಲಬಹುದು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಇಂಪಾರ್ಟೆಂಟ್ ಆಗಿ ನಾವು ಈ ಒಂದು ಪ್ಯಾಸೇಜ್ ಅನ್ನ ನಾವು ಕಂಟಿನ್ಯೂ ಮಾಡ್ತಾ ಇರುವಾಗ ಅರ್ಥ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿ ಅವರ ಒಳಗಡೆ ಇದ್ದಂತ ನಂಬಿಕೆಯನ್ನ ಎಬ್ಬರಿಸ್ತಾ ಇದ್ದಾರೆ. ಈ ದಿನ ಕೂಡ ನಮ್ಮ ಒಳಗಡೆ ಇರುವಂತ ನಂಬಿಕೆಯನ್ನ ಎಬ್ಬರಿಸ್ತಾ ಇದ್ದಾರೆ. ಅಲ್ಲಿ ಅವ್ರ ಅಪಾಯದಲ್ಲಿ ಸಿಲುಕಿದಂಥದ್ದು ನಿಜ, ಅವ್ರು ಅಲ್ಲಿ ಒಂದು ಕಷ್ಟದಲ್ಲಿ ಸಿಲುಕಿದಂಥದ್ದು ನಿಜ, ಆದ್ರೆ ಅವ್ರು ಕನ್ಫ್ಯೂಸ್ ಮಾಡಿದಂಥದ್ದು ತಪ್ಪಾಗಿತ್ತು. ಯಾಕೆಂದ್ರೆ ಅವ್ರು ಹೇಳ್ತಾ ಇದಾರೆ, ಗುರುವೇ ನಾವು ಸಾಯ್ತಾ ಇದ್ದೀವಿ. ಶಿಷ್ಯಂದಿರ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಯಾರು ಕೂಡ ಸಾಮಾನ್ಯದಂತ ಒಂದು ಜನಾಂಗದವರಲ್ಲ. ಇವ್ರಿಗೆ ಎಲ್ಲದಕ್ಕಿಂತ ಮೇಲಾಗಿ ಯೆಹೋವನೇ ದೇವರಾಗಿದ್ದಾನೆ. ಅವರ ಕೈಯನ್ನ ಹಿಡಿದು ಮುಂದೆ ನಡೆಸಿರುವಂತ ಒಂದು ಜನಾಂಗದವರಾಗಿದ್ದಾರೆ. ಅವರ ಒಂದು ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ನಾವು ನೋಡ್ಕೊಳ್ಳುವುದಾದ್ರೆ ಅನೇಕ ಒಂದು ಅದ್ಭುತಗಳನ್ನ ಹಳೆ ಒಡಂಬಡಿಕೆಯಿಂದ ನೋಡ್ಕೊಂಡು ಬರ್ಬೋದು. ಅದೇ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಅದೇ ಇಸ್ರಾಯೇಲರ ಜನರು, ಯಹೂದ್ಯ ಜನರು ಎಂಬುದಾಗಿ ನಾವು ಅವರು ಗಲಿಬಿಲಿ ಬೀಳ್ತಾ ಇದಾರೆ. ಅವರು ಹೇಳ್ತಾ ಇದಾರೆ, ದೇವರನ್ನ ನಾನು ಸತ್ತು ಹೋಗ್ತೇವೆ ಎಂಬುದಾಗಿ. ಹಾಗಾಗಿ ಈ ದಿನ ನಾವು ಫೋಕಸ್ ಮಾಡ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಅವಾಗ ಮಾಡಿದಂತ ದೇವರು ಇವಾಗ ಕೂಡ ಅದ್ಭುತ ಮಾಡ್ತಾರೆ. ಅವಾಗ ಮಾಡಿದಂತ ಅದ್ಭುತಗಳು ಇವಾಗ ಕೂಡ ಆಗ್ತದೆ. ನಾವು ನೋಡ್ಕೊಳ್ಬಹುದಾಗಿದೆ, ಕೆಂಪು ಸಮುದ್ರ ಇವಾಗ ಮಾಡಿರುವಂತದ್ದು, ಐಗುಪ್ತದಲ್ಲಿ 10 ಘೋರ ಉಪದ್ರವಗಳು ಬಂದಿರುವಂತದ್ದು, ಮತ್ತು ಏನಂತ ಹೇಳ್ಬೋದು, ಎರಿಕೋ ಕೋಟೆಯನ್ನ ಬೆಳೆಸಿದಂಥದ್ದು, ಅನೇಕ ಒಂದು ವಿಚಾರಗಳಲ್ಲಿ ದೇವರು ಜಯವನ್ನು ಕೊಟ್ಟಿರುವಂತದ್ದು. ಈ ಎಲ್ಲ ಅದ್ಭುತಗಳನ್ನ ಇವರು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿರುವಂತಹವರು. ಆದ್ರೆ ಇವ್ರಿಗೆ ಮುಂದೆ ಕಷ್ಟ ಬಂದಾಗ ಅವ್ರು ಹೇಳ್ತಾರೆ, ನಾವು ಸತ್ತೋಗ್ತೇವೆ ಎಂಬುದಾಗಿ. ಅದಕ್ಕೆ ದೇವರಿಗೆ ಕೋಪ ಬಂತು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆಯಲ್ಲಿ ಎಂಬುದಾಗಿ ಕೇಳ್ತಾ ಇರೋದು ನಾವು ನೋಡ್ಕೊಳ್ಬಹುದಾಗಿದೆ. ಈ ದಿನ ನಾವು ಇಂಪಾರ್ಟೆಂಟ್ ಆಗಿ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 3ನೇ ವಾರದಲ್ಲಿ ನಾವು ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ನಂಬಿಕೆ ನನ್ನ ಒಳಗಡೆ ಬರ್ಬೇಕು ಅಂತಂದ್ರೆ ಮೊದಲನೇದಾಗಿ ಆ ಒಂದು ವಾಕ್ಯ ನಿನ್ನ ಒಳಗಡೆ ಕಾರ್ಯ ಮಾಡಬೇಕು. ಈ ಒಂದು ದಿನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ಕೂಡ ನಂಬಿಕೆ ಇರಬೇಕು. ಯಾಕೆ ಅಂತಂದ್ರೆ, ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಹೋಗುವಾಗ, ನಾವು ನಂಬಿಕೆ ಇಲ್ಲದವರಾಗಿ ನಾವು ಹೋಗುವಾಗ, ನಾವು ಯಾವ ಒಂದು ವಿಚಾರದಲ್ಲಿ ಕೂಡ ನಾವು ಜಯವಾಗಲಿ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಆಗಲಿ, ಮಾಡುವಂತ ಪ್ರಾರ್ಥನೆಯಲ್ಲಾಗಲಿ ನಮಗೆ ಖಂಡಿತವಾಗ್ಲೂ ಯಾವ ವಿಚಾರದಲ್ಲಿ ಕೂಡ ನಮಗೆ ಜಯ ಸಿಕ್ಕುವುದಿಲ್ಲ. ಆದರೆ ನಮ್ಮ ಒಳಗಡೆ ನಂಬಿಕೆ ಇರುವಾಗ ಒಂದು ಮಾತಾಡಿದರೆ ಸಾಕು, ಅದು ಕಾರ್ಯ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ನಮ್ಮ ಒಳಗಡೆ ನಂಬಿಕೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಂಬಿಕೆ ಮುಖಾಂತರವಾಗಿಯೇ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ತೆಗೆದುಕೊಳ್ಳಬಹುದು. ನೋಡ್ರಿ, ರೋಮನ್ಸ್ ಚಾಪ್ಟರ್ 10 ವರ್ಸ್ 17 ಅಲ್ಲಿ ಹೇಳ್ತದೆ, ಫೇತ್ ಕಮ್ಸ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ. ನಮಗೆ ನಂಬಿಕೆ ಎಲ್ಲಿಂದ ಬರ್ತದೆ ಅಂತಂದ್ರೆ, ದೇವರ ವಾಕ್ಯವನ್ನ ಕೇಳುವುದ್ರ ಮುಖಾಂತರವಾಗಿ ನಮ್ಮ ಒಳಗಡೆ ನಂಬಿಕೆ ಬರ್ತದೆ ಅಂತ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ವಾಕ್ಯವನ್ನ ನಾವು ಹಿಡಿದುಕೊಂಡು ಅದರ ಮುಖಾಂತರವಾಗಿ ನಾವು ನಡೆಯುವಾಗ, ಪ್ರತಿದಿನ ನಾವು ದೇವರ ವಾಕ್ಯವನ್ನ ಓದುವಾಗ, ಆ ವಾಕ್ಯ ನಮ್ಮ ಒಳಗಡೆ ನಂಬಿಕೆಯನ್ನ ಹೆಚ್ಚಿಸ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನಾವು ಈ ಒಂದು ದಿನ ನಮ್ಮ ಒಳಗಡೆ ನಂಬಿಕೆ ಇರುವುದಾದ್ರೆ, ನಾವು ಕೂಡ ಒಂದು ಮಾತನ್ನ ಆಡುವಾಗ ಆ ಒಂದು ಮಾತುಗಳು, ಆ ಒಂದು ವಾಕ್ಯದಲ್ಲಿ ಇರುವಂತ ಒಂದು ಶಕ್ತಿಯನ್ನ, ಆ ನಂಬಿಕೆ ಆಕ್ಟಿವೇಟ್ ಮಾಡುವುದ್ರ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡ್ರೆ, ಈ ಒಂದು ದಿನ ನಾವು ಮೊದಲನೇದಾಗಿ ನಾವು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅಂತ ಹೇಳುವಾಗ, ಮೊದಲನೇದಾಗಿ ಆ ಒಂದು ವರ್ಡ್ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂತಂದ್ರೆ ನಮ್ಮ ಒಳಗಡೆ ನಂಬಿಕೆ ಇರಬೇಕು. ವಾಕ್ಯದ ಮುಖಾಂತರವಾಗಿ ಅನೇಕ ಒಂದು ವಿಚಾರಗಳಾಗ್ತದೆ. ನೋಡ್ರಿ, ವಾಕ್ಯದ ಮುಖಾಂತರವಾಗಿ ನಮಗೆ ನಂಬಿಕೆ ನಮ್ಮಲ್ಲಿ ಹುಟ್ಟುತ್ತದೆ. ನಮ್ಮಲ್ಲಿ ವಾಕ್ಯ ಇರುವಾಗ ಆ ವಾಕ್ಯ ಅದ್ಭುತವನ್ನ ಬಿಡುಗಡೆ ಮಾಡ್ತದೆ. ನೋಡ್ರಿ, ಫೇತ್ ಅಂತ ಹೇಳುವಾಗ, ಅದು ಫೇತ್ ನಮ್ಗೆ ಎಲ್ಲಿಂದ ಬರ್ತದೆ ಅಂತಂದ್ರೆ, ದೇವರ ವಾಕ್ಯದಿಂದ ಬರ್ತದೆ. ನಾವು ವಾಕ್ಯ ನಮಗೆ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಅದು ನಂಬಿಕೆಯನ್ನು ಹುಟ್ಟಿಸ್ತದೆ. ಮತ್ತು ವಾಕ್ಯ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಅದು ಒಂದು ಬಿಡುಗಡೆಯನ್ನು ಉಂಟು ಮಾಡ್ತದೆ, ಅದು ಒಂದು ಸ್ವಸ್ಥತೆಯನ್ನು ಉಂಟು ಮಾಡ್ತದೆ, ಅದು ಒಂದು ದೇವರ ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ ಎಂಬುದಾಗಿ
ನೋಡ್ರಿ, ಡಿಸೈಪಲ್ಸ್ ಒಳಗಡೆ ನಂಬಿಕೆ ಕಮ್ಮಿ ಆಗಿತ್ತು. ಹಾಗಾಗಿ ಈ ಒಂದು ದಿನ ಕೂಡ ದೇವರು ನಮ್ಮ ಹತ್ರ ಮಾತಾಡ್ತಿರುವಂತ ವಿಚಾರ ಏನು ಅಂತಂದ್ರೆ, ದೇವರ ವಾಕ್ಯವನ್ನ ಓದುವುದರ ಮುಖಾಂತರವಾಗಿ ನಮಗೆ ನಂಬಿಕೆ ಹೆಚ್ಚಾಗ್ತದೆ. ದೇವರ ಒಂದು ವಾಕ್ಯದಲ್ಲಿ ನಾವು ಸಮಯ ಕಳೆಯುವಾಗ, ಅದನ್ನ ವಾಕ್ಯಗಳನ್ನು ನಾವು ಹಿಡಿದುಕೊಂಡು ನಡೆಯುವಾಗ, ಅದನ್ನ ಗಮನವಿಟ್ಟು ಓದುವಾಗ ನಮ್ಮ ಒಳಗಡೆ ನಂಬಿಕೆಯನ್ನ ಹುಟ್ಟಿಸುವಂತ ಕಾರ್ಯ ದೇವರ ವಾಕ್ಯ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಫೇತ್ ಕಮ್ಸ್ ಫ್ರಮ್ ದ ವರ್ಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಮತ್ತು ದೇವರ ವಾಕ್ಯದ ಮುಖಾಂತರವಾಗಿ ನಾವು ಏನೇನನ್ನ ಪಡೆದುಕೊಳ್ತೇವೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ಫೇತ್ ಕಮ್ಸ್ ಫ್ರಮ್ ದ ವರ್ಡ್ ಆಫ್ ಗಾಡ್, ಮತ್ತು ಎರಡನೇದಾಗಿ ಮಿರಾಕಲ್ಸ್ ಕಮ್ ಫ್ರಮ್ ದ ವರ್ಡ್ ಆಫ್ ಗಾಡ್, ಮತ್ತು ಮೂರನೇದಾಗಿ ಹೀಲಿಂಗ್ ಕಮ್ಸ್ ಫ್ರಮ್ ದ ವರ್ಡ್ ಆಫ್ ಗಾಡ್, ಮತ್ತು ನಾಲ್ಕನೇದಾಗಿ ಬೋಲ್ಡ್ನೆಸ್ ಕಮ್ಸ್ ಫ್ರಮ್ ದ ವರ್ಡ್ ಆಫ್, ಐದನೇದಾಗಿ ಐಡೆಂಟಿಟಿ ಕಮ್ಸ್ ಫ್ರಮ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಈ 5 ವಿಚಾರಗಳು ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮಲ್ಲಿ ಇರುವಾಗ, ನಮ್ಮಲ್ಲಿ ವಾಸಿಸುವಾಗ, ನಾವು ಮಾತಾಡುವಂತ ಒಂದೊಂದು ವಾಕ್ಯ, ಒಂದೊಂದು ಮಾತುಗಳು ಅದು ಬಲವನ್ನ ರಿಲೀಸ್ ಮಾಡ್ತದೆ. ಅದು ಏನ್ ಮಾಡ್ತದೆ ಅಂತ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಆಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಮುಖಾಂತರವಾಗಿ ನಾವು ದೇವರಿಂದ ಅದ್ಭುತಗಳನ್ನ ನಾವು ಹೊಂದಿಕೊಳ್ತೇವೆ, ಮತ್ತು ಅದ್ಭುತಗಳು ಮಾಡುವಂತೆ ದೇವರು ಕಾರ್ಯ ಮಾಡ್ತಾರೆ, ಮತ್ತು ಸ್ವಸ್ಥತೆಯನ್ನ ಹೊಂದಿಕೊಂಡು ಮತ್ತು ಸ್ವಸ್ಥತೆ ಮಾಡುವಂತೆ ದೇವರು ಕಾರ್ಯ ಮಾಡ್ತಾರೆ. ನಾಲ್ಕನೇದು ಏನು ಅಂತಂದ್ರೆ ಬೋಲ್ಡ್ನೆಸ್, ನಮ್ಗೆ ಧೈರ್ಯವನ್ನ, ದೇವರ ವಾಕ್ಯ ನಮ್ಗೆ ಧೈರ್ಯವನ್ನ ಕೊಡುವಂತದ್ದಾಗಿದೆ. ಮತ್ತು ಐದನೇದು ಏನಂತಂದ್ರೆ ಒಂದು ಐಡೆಂಟಿಟಿ ಎಂಬುದಾಗಿ, ನಮ್ಮನ್ನ ನಾವು ಗುರುತಿಸಿಕೊಳ್ತೇವೆ. ದೇವರ ವಾಕ್ಯ ನಮ್ಮಲ್ಲಿ ಇರುವಾಗ ನಮ್ಮನ್ನು ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದಾಗಿ ನಾವು ಗುರುತಿಸಿಕೊಳ್ತೇವೆ. ಹಾಗಾಗಿ ಈ ಎಲ್ಲ ಒಂದು ವಿಚಾರಗಳು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಏನ್ ಮಾಡ್ತೇವೆ ಅಂತ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಮುಖಾಂತರವಾಗಿ ನಾವು ಜೀವಿಸ್ತೇವೆ. ಹಾಗಾಗಿ ನಾವು ಅಷ್ಟಕ್ಕೆ ಮಾತ್ರವಲ್ಲ, ಆದ್ರೆ ಒಂದೊಂದು ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ಬಲ ಇದೆ ಎಂಬುದಾಗಿ ನಾವು ನಂಬುವಾಗ, ಆ ವಾಕ್ಯಗಳ ಮುಖಾಂತರವಾಗಿ ನಾವು ಜೀವಿಸುವಾಗ, ನಾವು ದೇವರಿಂದ ಎಷ್ಟೋ ಒಂದು ಏನಂತ ಹೇಳ್ಬೋದು ಅದ್ಭುತಗಳನ್ನ ಹೊಂದಿಕೊಂಡು ಎಲ್ಲ ಒಂದು ಜನರಿಗೆ ನಾವು ಒಂದು ಆಶೀರ್ವಾದ ನಿಧಿಯಾಗಿರ್ತೇವೆ. ಮತ್ತು ಅನೇಕ ಒಂದು ಜನರಿಗೆ ನಾವು ಏನ್ ಮಾಡ್ತೇವೆ ಅಂತ ದೇವರ ಶಕ್ತಿ, ದೇವರ ಬಲದಲ್ಲಿ ನಾವು ಕಾರ್ಯ ಮಾಡುತ್ತಾ ನಾವು ಮುಂದೆ ಹೋಗ್ಬೋದು ಎಂಬುದಾಗಿ ನಾವು ವಾಕ್ಯ ನಾವು ನೋಡುವಾಗ ಅರ್ಥ ಮಾಡ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ಲಿ, ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮಲ್ಲಿ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆ ನಮಗೆ ಧೈರ್ಯವನ್ನ ಕೊಡ್ತದೆ. ಆ ಒಂದು ನಂಬಿಕೆ ನಮ್ಗೆ ಏನ್ ಮಾಡ್ತದಂತೆ ನಮ್ಮನ್ನ ಗುರುತಿಸ್ತದೆ, ನಾವು ಯಾರಾಗಿದ್ದೇವೆ ಎಂಬುದಾಗಿ. ಮತ್ತು ಆ ಗುರುತುವಿಕೆ ನಮ್ಗೆ ಏನ್ ಮಾಡ್ತದೆ ಅಂತಂದ್ರೆ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನ ಸಜೀವವಾಗಿ ತರ್ತದೆ. ಮತ್ತು ಆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ದೇವರ ಒಂದು ಏನಂತ ಹೇಳ್ಬೋದು ಒಂದು ಪವರ್, ಒಂದು ದೇವರ ಒಂದು ಶಕ್ತಿನ ಬಿಡುಗಡೆ ಮಾಡುವಂತ ಕೇಂದ್ರವಾಗಿ ನಮ್ಮನ್ನ ಮಾಡ್ತದೆ. ಮತ್ತು ಆ ಒಂದು ಶಕ್ತಿ ದೇವರ ವಾಕ್ಯದ ಮುಖಾಂತರವಾಗಿ ಬರ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ವಾಕ್ಯವನ್ನು ನಾವು ಕೇಳುವಾಗ ಅರ್ಥ ಮಾಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ಒಂದೊಂದು ವರ್ಡ್ ಕೂಡ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಳುವಾಗ ಎಲ್ಲ ಒಂದು ವಾಕ್ಯಗಳು, ಒಂದು ನಂಬಿಕೆ ಇರ್ಬೋದು, ಒಂದು ಐಡೆಂಟಿಟಿ ಇರ್ಬೋದು, ಒಂದು ಬೋಲ್ಡ್ನೆಸ್ ಇರ್ಬೋದು, ಒಂದು ಮಿರಾಕಲ್ ಇರ್ಬೋದು, ಒಂದು ಹೀಲಿಂಗ್ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಈ ಒಂದು ದಿನ ನಮ್ಮ ಒಳಗಡೆ ನಂಬಿಕೆ ಕಮ್ಮಿಯಾಗಿರುವುದಾದ್ರೆ ನಾವು ದಿನಗಳು ಬೈಬಲ್ ಓದಬೇಕು. ನಮ್ಮ ಒಳಗಡೆ ನಂಬಿಕೆ ಹೆಚ್ಚಾಗುವವರೆಗೂ, ಆ ನಂಬಿಕೆಯಲ್ಲಿ ನಾವು ನಡೆಯುವವರೆಗೂ, ಆ ನಂಬಿಕೆ ಮುಖಾಂತರವಾಗಿ ನಾವು ಜೀವಿಸುವವರೆಗೂ, ಆ ನಂಬಿಕೆ ಮುಖಾಂತರವಾಗಿ ನಾವು ಅದ್ಭುತಗಳನ್ನ ಹೊಂದಿಕೊಂಡು ಇತರರ ಜೀವಿತಗಳಲ್ಲಿ ನಾವು ಪ್ರಾರ್ಥನೆ ಮುಖಾಂತರವಾಗಿ ನಾವು ಬಾಯಿಂದ ವಾಕ್ಯವನ್ನ ಅವರ ಜೀವಿತದಲ್ಲಿ ಬಿಡುಗಡೆ ಮಾಡಿ, ಅವರ ಜೀವಿತದಲ್ಲಿ ಅವರ ಆಶೀರ್ವಾದಗಳನ್ನ ಬಿಡುಗಡೆಗಳನ್ನ ಸ್ವಸ್ಥತೆಗಳನ್ನ ಅವ್ರ ಮೇಲನ್ನ ಉಂಟು ಮಾಡುವವರೆಗೂ, ನಾವು ಅವರ ಜೀವಿತದಲ್ಲಿ ಆಶೀರ್ವಾದ ಮಾಡುವವರೆಗೂ ನಾವು ನಮ್ಮ ಒಳಗಡೆ ನಂಬಿಕೆ ಹೆಚ್ಚಾಗಬೇಕು. ಹಾಗಾಗಿ ನಾವು ದೇವರ ವಾಕ್ಯವನ್ನ ನಾವು ಓದ್ಬೇಕೆಂಬುದಾಗಿ ನಾವು ನೋಡ್ಕೊಳ್ಳೋಣ. ನಮ್ಮ ಒಳಗಡೆ ನಂಬಿಕೆ ಇಲ್ಲದೆ ಇರುವಂತ ಕ್ಯಾರೆಕ್ಟರ್ನ ಡಿಫೀಟ್ ಮಾಡುವವರೆಗೂ ನಾವು ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕು. ನಾವು ದೇವರ ವಾಕ್ಯವನ್ನ ಪ್ರತಿದಿನ ನಾವು ಕೇಳೋದ್ರ ಮುಖಾಂತರವಾಗಿ, ನಾವು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ, ನಾವು ಪ್ರಾರ್ಥಿಸುವುದ್ರ ಮುಖಾಂತರವಾಗಿ, ನಾವು ಆ ವಾಕ್ಯದಲ್ಲಿ ಬೇರೂರೋದ್ರ ಮುಖಾಂತರವಾಗಿ ನಮ್ಮ ಒಳಗಡೆ ಇರುವಂತ ನಂಬಿಕೆ ಹೆಚ್ಚಾಗ್ತದೆ. ಮತ್ತು ನಾವು ಬಲದಿಂದ ಬಲಕ್ಕೆ ನಾವು ಮುಂದೆ ಹೋಗ್ತೇವೆ. ಎವ್ರಿ ಡೇ ನಾವು ಸ್ಟ್ರೆಂತ್ ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಾವು ಗೇನ್ ಮಾಡ್ತೇವೆ. ಹಾಗಾಗಿ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ವಾಕ್ಯದಲ್ಲಿ ಬಲ ಇದೆ. ಇಲ್ಲದೆ ಇರುವಂತ ವಿಚಾರಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಅದು ಅನೇಕ ಒಂದು ವಿಚಾರಗಳಲ್ಲಿ ಬಿಡುಗಡೆಯನ್ನ ಕೊಡ್ಲಿಕ್ಕೆ, ಅನೇಕ ಒಂದು ವಿಚಾರಗಳಲ್ಲಿ ದೇವರ ಅದ್ಭುತವನ್ನ ಮಾಡ್ಲಿಕ್ಕೆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಹಾಗಾಗಿ ನಮಗೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ ದೇವರ ವಾಕ್ಯ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ದಿನ ಮೊದಲನೇ ವಾರ ನಾವು ಡಿಫ್ರೆಂಟ್ ಆಗಿ ನಾವು ಕಲ್ತ್ಕೊಂಡು, ಎರಡನೇ ವಾರಕ್ಕರ ಡಿಫ್ರೆಂಟ್. ಈ ಒಂದು ವಾರದಲ್ಲಿ ನಾವು ನೋಡಿಕೊಂಡ್ರೆ ಯೇಸು ಸ್ವಾಮಿ ಹೇಗೆ ಅವರು ಗದರಿಸಿದ್ರು, ಒಂದು ಮಾತನ್ನ ಆಡಿದ್ರು, ಅದೇ ರೀತಿಯಲ್ಲಿ ಅವರಲ್ಲಿ ನಂಬಿಕೆ ಇದ್ದಿಲ್ಲ. ಹಾಗಾಗಿ ಯೇಸು ಸ್ವಾಮಿ ಅವ್ರನ್ನ ಕೇಳ್ತಾರೆ, ನಿಮ್ಮ ನಂಬಿಕೆಯಲ್ಲಿ ಎಂಬುದಾಗಿ. ಈ ಒಂದು ದಿನ ಕೂಡ ನಾವು ಕಷ್ಟಗಳನ್ನ ನೋಡಿ ನಾವು ಭಯ ಬೀಳ್ತಾ ಇದ್ದೇವಾ? ಕಷ್ಟಗಳನ್ನ ನೋಡಿ ನಾವು ಹೆದರ್ಕೊಳ್ತಾ ಇದ್ದೇವಾ? ಅಥವಾ ದೇವರ ಮುಂದೆ ಹೋಗಿ ನಾನು ಸೋತು ಹೋದೆ ಅಂತ ನಾವು ಹೇಳ್ತಾ ಇದ್ದೇವಾ? ನಮ್ಮ ನಂಬಿಕೆಯಲ್ಲಿ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಏನನ್ನೋ ನೋಡಿಕೊಂಡು ನಾವು ಜೀವಿಸುವುದು ಬೇಡ. ನಾವು ಗಾಳಿಯನ್ನಾಗಲಿ, ಬಿರುಗಾಳಿಯನ್ನಾಗಲಿ, ನಾವು ಸಮುದ್ರವನ್ನಾಗಲಿ, ನಮ್ಮ ಒಂದು ಅಲೆಗಳನ್ನಾಗಲಿ ನೋಡಿ ನಾವು ಹೆದರುವುದು ಬೇಡ. ಆದ್ರೆ ನಮ್ಮ ಒಳಗಡೆ ದೋಣಿಯಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ ನಂಬಿಕೆ ನಮ್ಮ ಒಳಗಡೆ ಇರಬೇಕು.
ದೇವರನ್ನ ಎಬ್ಬರಿಸಿ ಅವರು ಹೇಳ್ಬೋದಾಗಿತ್ತು, ದೇವ್ರೆ ಬಿರುಗಾಳಿ ಬಂದಿದೆ, ನಮ್ಮ ಕೈಯಿಂದ ನಡೆಸಕ್ ಆಗ್ತಾ ಇಲ್ಲ, ನೀನ್ ಇದೆಯಾ ಅಂತ ನಾವು ನಂಬಿಕೆಯಿಂದ ಇದ್ದೇವೆ ಅಂತ ಹೇಳುವಾಗ ಯೇಸುಸ್ವಾಮಿ ಅದನ್ನು ನಿಲ್ಲಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಯೇಸುಸ್ವಾಮಿ ಅದನ್ನ ನಿಲ್ಲಿಸಿದ್ರು. ಆದ್ರೆ ಯೇಸುಸ್ವಾಮಿ ಕೇಳ್ತಾ ಇದ್ದಂತ ಮಾತೇನಂದ್ರೆ, ನಿನ್ನ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ, ನಾವು ಸತ್ತು ಹೋಗ್ತಾ ಇದ್ದೇವೆ ಎಂಬುದಾಗಿ. ನಾವು ಅನೇಕ ಒಂದು ವಿಚಾರಗಳಲ್ಲಿ ನಮ್ಮ ಲೈಫ್ ನಲ್ಲಿ ನಾವು ಏನೇ ಇರಬಹುದು, ನಮ್ಮ ಥಾಟ್ ಕೂಡ ಹಾಗೆ ಬರ್ತದೆ, ಡಿಫೀಟಿಂಗ್ ಥಾಟ್. ನಾವು ಸತ್ತು ಹೋಗ್ಬೇಕಾಗಿತ್ತು, ನಾನು ಹೀಗ್ ಮಾಡ್ಬೇಕಾಗಿತ್ತು, ನಾನು ಯಾಕಾದ್ರೆ ಹುಟ್ಟಿದೋ, ನನ್ನ ಜೀವಿತ ಸರಿ ಇಲ್ಲ, ಈ ಎಲ್ಲಾ ಥಾಟ್ಸ್ ನಮ್ಗೆ ಬರ್ತದೆ. ಆದ್ರೆ ದೇವರು ಆ ಒಂದು ಥಾಟ್ಸ್ ಇಂದ ನಮ್ಗೆ ಫ್ರೀ ಆಗಿರೋದಕ್ಕಾಗಿ ಹೇಳ್ತಾ ಇದಾರೆ. ಯಾಕೆ ಅಂತಂದ್ರೆ, ಯಾವುದೇ ಒಂದು ಥಾಟ್, ನೆಗೆಟಿವ್ ಥಾಟ್, ಅದು ನಿಮ್ಮ ಥಾಟ್ ಅಲ್ಲ, ಅದು ಎನಿಮಿಯಿಂದ ಬರುವಂತ ಥಾಟ್. ಅದನ್ನ ನೀವು ಎನ್ಕರೇಜ್ ಮಾಡುವುದಾದ್ರೆ, ಯು ಆರ್ ಗಿವಿಂಗ್ ಪ್ಲೇಸ್ ಟು ಎನಿಮಿ, ಅಂಡ್ ಎನಿಮಿ ವಿಲ್ ಮೇಕ್ ಆ ಒಂದು ಪ್ಲೇಸ್ ಅನ್ನ ಒಂದು ಪ್ಯಾಲೇಸ್ ಆಗಿ ಮಾಡಿ, ಆ ಒಂದು ಪ್ಯಾಲೇಸ್ ನಿಂದ ನಿನ್ನ ಜೀವಿತದನ್ನ ಹಾಳು ಮಾಡುವುದಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. ಹಾಗಾಗಿ ಎನಿಮಿಗೆ ಅವಕಾಶ ಕೊಡ್ಬೇಡ್ರಿ, ದೇವರ ವಾಕ್ಯಕ್ಕೆ ಅವಕಾಶ ಕೊಡ್ರಿ. ದೇವರ ವಾಕ್ಯಕ್ಕೆ ನೀವು ಅವಕಾಶ ಕೊಡುವಾಗ ಎನಿಮಿಯನ್ನ ಆ ಒಂದು ಜಾಗದಿಂದ ಓಡಿಸಿ ದೇವರು ನಿನ್ನಲ್ಲಿ ವಾಸ ಮಾಡ್ತಾರೆ. ಮತ್ತು ನೀನು ಯಾಕಾದ್ರೂ ಹುಟ್ಟಿದ್ನೋ ಅಂತ ಹೇಳುವಂತ ಮಾತಲ್ಲ, ನಾನು ಹುಟ್ಟಿದೊಂದು ಆಶೀರ್ವಾದವಾಗಿ ಅನೇಕ ಜನರಿಗೆ ದೇವರ ಸಂದೇಶವನ್ನ, ದೇವರ ಬಲವನ್ನ, ದೇವರ ಮುಖಾಂತರವಾಗಿ ಆಗುವಂತ ವಿಚಾರಗಳನ್ನ ನಾನು ಮಾಡುವುದಕ್ಕಾಗಿ ದೇವರು ನನ್ನನ್ನು ಈ ಲೋಕದಲ್ಲಿ ಉಂಟು ಮಾಡಿದ್ದಾರೆ ಎಂಬುದಾಗಿ ಒಂದು ಉತ್ಸಾಹದಿಂದ ನಾವು ಜೀವಿಸಬೇಕೆಂಬುದಾಗಿ ಹೇಳುವುದಕ್ಕೆ ಇಷ್ಟಪಡ್ತಾನೆ ನೋಡ್ರಿ. ಹಾಗಾಗಿ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 3ನೇ ವಾರದಲ್ಲಿ ದೇವರು ಒಂದು ಮಾತನ್ನ ಹೇಳುವಾಗ ಏನಾಯ್ತು ಅಂತಂದ್ರೆ, ಸಮಸ್ತವೂ ಉಂಟು ಆಯ್ತು. ದೇವರು ಒಂದು ಮಾತನಾಡುವಾಗ ಬಿರುಗಾಳಿ ನಿಂತು ಹೋಯ್ತು, ಉಕ್ಕುವಂತ ನೀರು ನಿಂತು ಹೋಯ್ತು, ಅಲೆಗಳು ನಿಂತು ಹೋಯ್ತು. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ಇರುವಂತ ಎಲ್ಲಾ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ ದೇವರ ಒಂದು ಮಾತಿನಿಂದ. ಹಾಗಾಗಿ ಆ ಒಂದು ಮಾತು ನಾವು ಪ್ರಾರ್ಥಿಸುವಾಗ ದೇವರೇ ಆಗ್ತದೆ ಎನ್ನುವಾಗ ದೇವರು ಖಂಡಿತವಾಗ್ಲೂ ಆ ಒಂದು ವಿಚಾರಗಳಲ್ಲಿ ನಮಗೆ ಬಿಡುಗಡೆಯನ್ನು ಕೊಡ್ತಾರೆ. ಅದರ ವಿಚಾರಗಳಲ್ಲಿ ನಮಗೆ ಬಿಡುಗಡೆ ಸಿಗ್ತಾ ಅಲ್ವಾ, ಆದ್ರೆ ನೀವು ಪ್ರಾರ್ಥಿಸುವುದು ಬಿಡಬೇಡ್ರಿ. ನೀವು ಸತತವಾಗಿ ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ನೀವು ಜಯ ಹೊಂದಿಕೊಳ್ತೀರಾ. ದೇವರ ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ನೀವು ಜಯವನ್ನು ಹೊಂದಿಕೊಳ್ತೀರಾ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಜಯವನ್ನು ಹೊಂದಿಕೊಳ್ತೀರಾ. ದೇವರನ್ನು ಆಶ್ರಯಿಸಿಕೊಂಡು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಜಯವನ್ನು ಹೊಂದಿಕೊಳ್ತೀರಾ. ದೇವರ ಮೇಲೆ ನಂಬಿಕೆ ಇಟ್ಟಿರುವಾಗ ಖಂಡಿತವಾಗ್ಲೂ ಜಯವನ್ನು ಹೊಂದಿಕೊಳ್ತೀರಾ. ನೀವು ಪ್ರಾರ್ಥನೆ ಮಾಡಕ್ಕೆ ಹೋಗಿ ಸಮಯ ಕಳೆಯುವಂತ ಸಮಯದಲ್ಲಿಯೇ ದೇವರು ನಿಮ್ಮ ಮೇಲೆ ಇರುವಂತ ನೊಗವನ್ನ, ನಿಮ್ಮ ಮೇಲೆ ಇರುವಂತ ಕಷ್ಟ, ಆ ಒಂದು ಭಾರ, ಆ ಒಂದು ಚಿಂತೆ ಎಲ್ಲವನ್ನ ತೆಗೆದು ನಿಮ್ಗೆ ಸಮಾಧಾನವನ್ನ ಕೊಡ್ತಾರೆ. ಆ ಒಂದು ಸಮಾಧಾನ ಏನು ಅಂತಂದ್ರೆ, ದೇವರು ನಿನ್ನ ಭಾರವನ್ನು ಎತ್ತಿದ್ದಾರೆ, ಆ ಭಾರವನ್ನು ಅವರ ಮೇಲೆ ಹಾಕಿದ್ದಾರೆ, ನೀನಿನ್ನ ಚಿಂತೆ ಪಡುವುದು ಬೇಡ, ಅವರ ವಿಚಾರಗಳನ್ನ ನೋಡಿಕೊಳ್ತಾರೆ. ನಿನಗೆ ಕೊಟ್ಟಿರುವುದು ಏನು ಅಂತಂದ್ರೆ ಸಮಾಧಾನವನ್ನ ದೇವರು ಕೊಡ್ತಾರೆ. ಆ ಸಮಾಧಾನ ಏನು ಅಂತಂದ್ರೆ ದೇವರಿಂದ ಬಂದಿರುವಂತ ಶಾಲೋಮ್ ಎಂಬುದಾಗಿ. ಆ ಶಾಲೋಮ್ ಅಂತ ಹೇಳುವಾಗ, ನೀನ್ ಸಮಾಧಾನ ಇರು, ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ನೋಡ್ಕೊಳ್ತೇನೆ ಅಂತ ದೇವರು ಏನ್ ಮಾಡ್ತಾ ಇದ್ದಾರಂತೆ ಮಾತಾಡಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ದಿನ ಈ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಬೇಕಾಗಿರುವಂಥದ್ದು ಏನು ಅಂತಂದ್ರೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ಪ್ರತಿದಿನ ದೇವರ ವಾಕ್ಯದ ಬಲದಲ್ಲಿ ಜೀವಿಸ್ರಿ, ಪ್ರತಿದಿನ ದೇವರ ವಾಕ್ಯದಲ್ಲಿ ಆಶ್ರಯಿಸಿಕೊಳ್ಳ್ರಿ, ಪ್ರತಿದಿನ ದೇವರ ವಾಕ್ಯದಲ್ಲಿ ನೀವು ಹೆಚ್ಚಾಗಿ ಅಭಿವೃದ್ಧಿ ಹೊಂದ್ರಿ. ಆ ವಾಕ್ಯ ನಿಮ್ಮನ್ನ ಬಹಳವಾಗಿ ವೃದ್ಧಿ ಮಾಡ್ತದೆ, ಬಹಳವಾಗಿ ಆಶೀರ್ವದಿಸ್ತದೆ, ಬಹಳವಾಗಿ ಉನ್ನತ ಪ್ರದೇಶದಲ್ಲಿ ನಿಮ್ಮನ್ನ ದೇವರ ವಾಕ್ಯ ನಿಲ್ಲುವಂತೆ ಮಾಡ್ತದೆ. ಹಾಗಾಗಿ ಈ ಒಂದು 3ನೇ ವಾರ ಕೂಡ ನಾವು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ಒಂದು ಡಿಫ್ರೆಂಟ್ ಆಸ್ಪೆಕ್ಟ್ ನಲ್ಲಿ ನಾವು ಕಲ್ತಿದ್ದೇವೆ. ವರ್ಡ್ ಆಫ್ ಗಾಡ್ ನಮ್ಗೆ ಫೈತ್ ಅನ್ನ ಕೊಡ್ತದೆ, ನಮ್ಗೆ ಐಡೆಂಟಿಟಿಯನ್ನ ಕೊಡ್ತದೆ, ನಮ್ಗೆ ಬೋಲ್ಡ್ನೆಸ್ ಅನ್ನ ಕೊಡ್ತದೆ. ವರ್ಡ್ ಆಫ್ ಗಾಡ್ ನಮ್ಮ ಜೀವಿತದಲ್ಲಿ ಹೀಲಿಂಗ್ ಅನ್ನ ಮಾಡ್ತದೆ. ವರ್ಡ್ ಆಫ್ ಗಾಡ್ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ, ಮಿರಾಕಲ್ಸ್ ನ ರಿಲೀಸ್ ಮಾಡ್ತದೆ. ಇದೆಲ್ಲ ಮಾಡುವಾಗ ನಾವು ವರ್ಡ್ ಆಫ್ ಗಾಡ್ ಹಿಡಿದುಕೊಳ್ಬೇಕಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ನಂಬ್ತೇನೆ, ಈ ವಾಕ್ಯ ನಮ್ಮನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಬರುವ ವಾರ ಕೂಡ ನಾವು 4ನೇ ವಾರ ದೇವರು ಇನ್ನೂ ಒಂದು ವಿಚಾರಗಳನ್ನ ಈ ಒಂದು ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತಾಡ್ಲಿಕ್ಕಿದ್ದಾರೆ. ನಾನು ನಂಬ್ತೇನೆ, ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮ್ಗೆ ಕೋಟ್ಯಾನುಕೋಟಿ ಸ್ತೋತ್ರ ಅಪ್ಪ ದೇವರ ಸ್ವಾಮಿ ಕರ್ತನೆ. ಅಪ್ಪ ದೇವರ ಹೇಗೆ ನಿಮ್ಮ ಶಿಷ್ಯಂದ್ರಿಗೆ ಸ್ವಾಮಿ ಅಪ್ಪ ನೀವು ಕೇಳ್ತಿರೋ ನಂಬಿಕೆಯಲ್ಲಿ ಎಂಬುದಾಗಿ, ಈ ದಿನ ದೇವರ ಸ್ವಾಮಿ ನಮ್ಮ ನಂಬಿಕೆ ಎಲ್ಲಿದೆ ಎಂಬುದಾಗಿ ನೀವು ಕ್ವಶನ್ ಮಾಡುವಾಗ ವಾಕ್ಯ ನೋಡುವಂತವ್ರು ಅಪ್ಪ ದೇವರ ಮತ್ತು ನಮ್ಮ ಎಲ್ಲವರ ಸಂಗಡ ದೇವರ ಈ ವಾಕ್ಯವನ್ನು ಮಾತಾಡಿದ್ದೀರಾ. ನಮ್ಮ ನಂಬಿಕೆಯನ್ನು ನಾವು ಹಿಡಿದುಕೊಂಡು, ನಮ್ಮ ನಿನ್ನ ನಾವು ಹುಡುಕಿಕೊಂಡು, ನಾವು ನಂಬಿಕೆ ಮುಖಾಂತರವಾಗಿ ನಾವು ಜೀವಿಸಿದ್ದೇವ್ರೆ ಅಪ್ಪ ಕರ್ತನೆ. ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ನಾವು ಜೀವಿಸಿದ್ದೇವ್ರೆ. ಅನೇಕ ಒಂದು ಜನರಿಗೆ ಆಶೀರ್ವಾದವಾಗಿಯೋ ನಿನ್ನ ವಾಕ್ಯದ ಬಲವನ್ನ ದೇವರ ಸ್ವಾಮಿಯಪ್ಪ ನಾವು ಕರ್ತನೆಪ್ಪ ಅದರಲ್ಲಿ ಆಶ್ರಯಿಸಿಕೊಂಡು ದೇವ್ರೆ ನಡೆಯುವಂತೆ ನೀವು ದೇವರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಎಲ್ಲ ಘನಮಾನ ಮಹಿಮೆ ಸ್ತೋತ್ರ ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.